ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಶು. ಇವತ್ತು ಶುಕ್ರವಾರ ಅಂದ್ರೆ ನಾವೆಲ್ಲರೂ ಸೇರಿ, ನಾನು ನಮ್ಮಮ್ಮ ಸೌಮ್ಯ ಮತ್ತೆ ಅವ್ರ ಫ್ರೆಂಡ್ ಕೂಡ ಬಂದಿದ್ರು. ಸೊ ನಾವೆಲ್ಲರೂ ಸೇರಿ ಬನಶಂಕರಿಗೆ ಹೋದ್ವಿ. ಅಲ್ಲಿ ಇನ್ನೊಬ್ರು ವೇಟ್ ಮಾಡ್ತಾ ಇದ್ರು. ಯಾರು ಅಂದ್ರೆ ಸೌಮ್ಯ ಅವರ ಅಕ್ಕನ ಮಗಳು ದರ್ಶಿನಿ ಅಂತ, ಮತ್ತೆ ಅವ್ರ ಫ್ರೆಂಡ್ಸ್ ಇಬ್ರು ಕೂಡ ಬಂದಿದ್ರು. ಅಂದ್ರೆ ಟೋಟಲ್ 3 ಜನ ಅಲ್ಲಿ 1 ಅವರ್ ಇಂದ ವೇಟ್ ಮಾಡ್ತಾ ಇದ್ರು ನಮ್ಮೆಲ್ಲರಿಗೋಸ್ಕರ. ಸೊ ತುಂಬಾ ಖುಷಿ ಆಯ್ತು. ಹೋದ ತಕ್ಷಣ ಮಾತಾಡ್ಕೊಂಡ್ವಿ, ಇಂಟ್ರೊಡಕ್ಷನ್ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ದೀಪ ಎಲ್ಲ ರೆಡಿ ಮಾಡಿ ಟೆಂಪಲ್ ಅಲ್ಲಿ ನಾವು ದರ್ಶನ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಹೋಗಿ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್, ನಂಬಕ್ಕೆ ಆಗಲ್ಲ ಅಷ್ಟು ಜನ. ಸೊ ಬನಶಂಕರಿ ಅಂದ್ರೆ ಇಷ್ಟು ಜನ ನೋಡಿ ಗೊತ್ತಾಗುತ್ತೆ ಬನಶಂಕರಿ ತಾಯಿ ಎಷ್ಟು ಪವರ್ಫುಲ್ ದೇವರು ಅಂತ ಹೇಳಿ. ಇನ್ಸ್ಟಾದಲ್ಲಿ 6,000 ಮೇಲೆ ಪೀಪಲ್ ವಾಚ್ ಮಾಡಿದ್ದಾರೆ ಅಂದ್ರೆ ಥಿಂಕ್ ಮಾಡಿ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು, ನೆಮ್ಮದಿಯಿಂದ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ತು. ಎಷ್ಟೇ ರಶ್ ಇದ್ರು ಶುಕ್ರವಾರ ಬಂದು ದೀಪ ಹಚ್ಚಿರೋದು ಸಾರ್ಥಕ ಅಂತ ಅನಿಸ್ತು. ಆಮೇಲೆ ಭಕ್ತರು ಎಲ್ಲ ಸೀರೆ ಕೊಟ್ಟಿರ್ತಾರೆ ಬನಶಂಕರಿ ತಾಯಿಗೆ ಅಂತಾನೆ. ಆ ಸೀರೆನ ಶುಕ್ರವಾರ, ಮಂಗಳವಾರ, ರವಿವಾರ ಈ ತರ ಬಂದಾಗ, ಏನಾದ್ರು ಸ್ಪೆಷಲ್ ಡೇ ದಿವಸ ಇದ್ದಾಗ ಬನಶಂಕರಿ ತಾಯಿಗೆ ಉಡಿಸ್ತಾರೆ. ಆ ಸೀರೆನ ಆಮೇಲೆ ಹರಾಜ್ಗಿಡ್ತಾರೆ. ಸೊ ಎಷ್ಟು ಜನ ಭಕ್ತರು ಅಲ್ಲಿ ಹೋಗಿರ್ತಾರಲ್ಲ, ಹರಾಜ್ಗಿಟ್ಟ ಮೇಲೆ ತಗೋತಾ ಇರ್ತಾರೆ ಎಲ್ಲರೂ. ನಾವು ಪ್ರಸಾದ ತಿನ್ಕೊಂಡು ಒಂದ್ ರೌಂಡ್ ಹೋದ್ವಿ. ಆಮೇಲೆ ಸುಮ್ನೆ ಜಸ್ಟ್ ನೋಡಕಂತ ಹೋದ್ವಿ. ಆಮೇಲೆ ನಾನು ಸಹ ಒಂದು ಸೀರೆ ತಗೊಂಡೆ, ಸೌಮ್ಯ ಕೂಡ ಒಂದು ಸೀರೆ ತಗೊಂಡು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ನಂತರ ಸೌಮ್ಯಗೆ ಮಗಳು ಅಂತಾನೆ ಹೇಳ್ಬೋದು ದರ್ಶಿನಿ, ಮತ್ತೆ ಅವರಿಬ್ರು ಫ್ರೆಂಡ್ಸ್ ಕೂಡ ಬಾಯ್ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಅವ್ರು ಹೋದ್ರು, ನಮ್ಮ ಮನೆಗೆ ನಾವು ಬಂದ್ವಿ. ಡೇ ಎಲ್ಲ ತುಂಬಾ ಚೆನ್ನಾಗಿತ್ತು. ಪ್ರತಿ ಶುಕ್ರವಾರ ನಾನು ಬನಶಂಕರಿ ಟೆಂಪಲ್ ಅಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಫ್ರೆಂಡ್ಸ್.